ಕುಂಕುಮ ನೋಡಿದ ಹಾಗೆ ಕನಸು ಬಿದ್ದರೆ ಕೀರ್ತಿ ಮತ್ತು ಅದೃಷ್ಟ ನಮ್ಮದಾಗುತ್ತದೆ. ಅಡುಗೆ ಮನೆ ಕನಸಲ್ಲಿ ಬಿದ್ದರೆ ನಿಮಗೆ ಭೋಜನ ಪ್ರಾಪ್ತಿ ಮತ್ತು ಸಾಲದಿಂದ ವಿಮುಕ್ತಿ. ದೇವಸ್ಥಾನ ಕನಸಿನಲ್ಲಿ ಕಂಡರೆ ಶುಭಕಾಲ ಬರುತ್ತದೆ ಎಂದರ್ಥ. ಶುದ್ಧವಾದ ನೀರು ಕನಸಿನಲ್ಲಿ ಕಂಡರೆ ಅದೃಷ್ಟ ಶುರುವಾಗಿದೆ ಎಂದರ್ಥ. ಅಶುದ್ಧವಾದ ನೀರು ಕನಸಿನಲ್ಲಿ ಕಂಡರೆ ಕೆಟ್ಟ ಶುದ್ಧಿ, ನಷ್ಟ ಮತ್ತು ದುಃಖ ನಿಮ್ಮದಾಗುತ್ತದೆ. ನಿಧಿಯನ್ನು ಕನಸಿನಲ್ಲಿ ಕಂಡರೆ ಸಂಪತ್ತು ನಿಮ್ಮದು ಎಂದರ್ಥ. ಗಂಧವನ್ನು ಕನಸಿನಲ್ಲಿ ಕಂಡರೆ ಶುಭ ಸಂಕೇತ ನಿಮಗೆ ದೊರೆಯಲಿದೆ ಎಂದರ್ಥ. ಹಣದ ನೋಟುಗಳನ್ನು ಕನಸಿನಲ್ಲಿ ಕಂಡರೆ ದುಡ್ಡು ನಿಮಗೆ ಸಿಗಲಿದೆ. ಚಿಲ್ಲರೆ ಹಣವನ್ನು ಕನಸಿನಲ್ಲಿ ಕಂಡರೆ ನಿಮಗೆ ಈ ವರ್ಷ ಖರ್ಚು ಜಾಸ್ತಿ ಎಂದರ್ಥ. ದೀಪವನ್ನು ಕನಸಿನಲ್ಲಿ ನೋಡಿದರೆ ಸಮೃದ್ಧಿ ನಿಮಗೆ ಹೆಚ್ಚಾಗುತ್ತದೆ ಎಂದರ್ಥ. ತಳಪಾಯ ಏನಾದರೂ ನಿಮ್ಮ ಕನಸಿನಲ್ಲಿ ಕಂಡರೆ ಗೌರವ ಹೆಚ್ಚುತ್ತದೆ ಎಂದರ್ಥ. ಹೂಗಳನ್ನು ಕನಸಿನಲ್ಲಿ ಕಂಡರೆ ಆರೋಗ್ಯ ಎಂದರ್ಥ. ನಿಮ್ಮ ಕನಸಿನಲ್ಲಿ ಪುಸ್ತಕಗಳು ಕಂಡರೆ ಮಾನಸಿಕವಾದ ಅರಿವು ಉಂಟಾಗುತ್ತದೆ ಎಂದರ್ಥ. ಅಷ್ಟೇ ಅಲ್ಲದೆ ಆಯುಧಗಳು ಕನಸುಗಳಲ್ಲಿ ಕಂಡರೆ, ಕನಸುಗಳಲ್ಲಿ ಬಿದ್ದರೆ ನಿಮ್ಮ ಯಾವುದೆಲ್ಲ ಕೆಲಸಗಳು ನಿಂತು ಹೋದ ಕೆಲಸಗಳು ಪೂರ್ತಿ ಆಗುತ್ತದೆ ಎಂದರ್ಥ. ಕುದುರೆಯ ಮೇಲೆ ಸವಾರಿ ಮಾಡಿದ ಹಾಗೆ ನಿಮಗೇನಾದರೂ ಕನಸು ಬಿದ್ದರೆ ಕೆಲಸದಲ್ಲಿ ವಿಜಯ ಸಾಧಿಸುತ್ತೀರಿ ಎಂದರ್ಥ. ಕನ್ನಡಿಯನ್ನು ಕನಸಿನಲ್ಲಿ ಕಂಡರೆ ಆಸೆಗಳು ಪೂರೈಕೆ ಆಗುತ್ತದೆ ಎಂದರ್ಥ. ಸಂಖ್ಯೆಗಳು ಕನಸಿನಲ್ಲಿ ಕಾಣಿಸಿದರೆ ಲಾಟರಿ ಹೊಡೆಯುತ್ತದೆ ಎಂದರ್ಥ. ಕನಸಿನಲ್ಲಿ ಏನಾದರೂ ಕಾಗೆ ಕಂಡರೆ ಎಚ್ಚರಿಕೆಯ ಸೂಚನೆ. ಕನಸಿನಲ್ಲಿ ಸತ್ತವರು ಕಂಡರೆ ಆಶೀರ್ವಾದವಾಗಿದೆ ನಿಮಗೆ ಎಂದರ್ಥ. ಕನಸಿನಲ್ಲಿ ವಾಹನಗಳು ಕಂಡರೆ ನಿಮಗೆ ಪ್ರಯಾಣದ ಸೂಚನೆ ಎಂದರ್ಥ. ಸ್ನೇಹಿತರೆ, ನಿಮಗೆಲ್ಲ ಈ ರೀತಿ ಕನಸುಗಳು ಬಿದ್ದರೆ ಇವೆಲ್ಲ ನಮ್ಮ ಮುಂದಿನ ಕೆಲಸಗಳು ಆಗುವುದರ ಸೂಚನೆ. ಹಾಗಾಗಿ ಕನಸನ್ನು ಕಾಣುವುದು ಒಳ್ಳೆಯದೇ. ಅದು ಹಗಲತ್ತಿ ಕನಸು ಬಿದ್ದರೆ ಅದು ನನಸಾಗದ ಕನಸು. ಆದರೆ ಬೆಳಗಿನ ಜಾವ ಏನು ಕನಸು ಬೀಳುತ್ತದೆ ಅದು ನಿಜವಾಗ್ಲೂ ನಮ್ಮ ಜೀವನದಲ್ಲಿ ನಡೆಯುವಂಥ ಕನಸಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹಾಗಿದ್ದಲ್ಲಿ ತಡ ಮಾಡದೆ ನನ್ನ ಚಾನಲ್ ಲೈಕ್ ಮಾಡೋದು ಮರಿಬೇಡಿ. ಅಷ್ಟೇ ಅಲ್ಲದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಕೂಡ ಖಂಡಿತ ಮರೆಯಬೇಡಿ. ತಾಳ್ಮೆಯಿಂದ ಈ ಕನಸಿನ ಅರ್ಥವನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.